ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಇಂದು ಮಿಂಚಿನ ದಾಳಿ ನಡೆಸಿ ತೆರಿಗೆ ವಂಚಿಸಿ ಸಂಚಾರ ಮಾಡುತ್ತಿದ್ದ 11 ಬಸ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂಜಾನೆ 4 ಗಂಟೆಯಿಂದಲೇ ಆರಂಭವಾದ ಸಾರಿಗೆ ಅಧಿಕಾರಿಗಳ ದಾಳಿ 11 ಬಸ್ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ತೆರಿಗೆ ವಂಚಿಸಿ ಪ್ರಯಾಣಿಸುತ್ತಿದ್ದ ಎಲ್ಲ ಬಸ್ಗಳಿಗೂ ದಂಡ ವಿಧಿಸುವಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಅವರು ಯಶಸ್ವಿಯಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸ್ವತಃ ಆರ್ಟಿಒ ಅವರು ರಸ್ತೆಗಿಳಿದರೆ ಮಾತ್ರ ವಾಹನಗಳ ಅಕ್ರಮಗಳು ಬಯಲಾಗುತ್ತಿವೆ ಹೊರತು ಸಾರಿಗೆ ನಿರೀಕ್ಷಕರೆನಿಸಿಕೊಂಡು ಕರ್ತವ್ಯ ನಿರ್ವಹಿಸುತ್ತಿರುವವರು ಈವರೆಗೂ ಒಂದೇ ಒಂದು ಪ್ರಕರಣ ದಾಖಲಿಸಿದ ಉದಾಹರಣೆಯೇ ಇಲ್ಲವಾಗಿದೆ. ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕೇವಲ ತಮ್ಮ ಖಾಸಗಿ ಸಿಬ್ಬಂದಿಯನ್ನು ನೇಮಿಸಿಕೊಂಡು ವಸೂಲಿ ಮಾಡುವುದಕ್ಕಷ್ಟೇ ಸೀಮಿತವಾಗಿದ್ದಾರೆ ಎಂಬ ಆರೋಪಗಳು ಕಳೆದ ಹಲವು ದಿನಗಳಿಂದ ಇದ್ದು, ಈ ಬಗ್ಗೆ ಕ್ರಮ ಜರುಗಿಸುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ಇಂದು ಮುಂಜಾನೆ 4 ಗಂಟೆಗೆ ಚಿಕ್ಕಬಳ್ಳಾಪುರ ಆರ್ಟಿಒ ವಿವೇಕಾನಂದ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ರಸ್ತೆಗೆ ಇಳಿದಿದ್ದು, ತೆರಿಗೆ ಪಾವತಿಸದೆ ಸಂಚಾರ ಮಾಡುತ್ತಿರುವ ಅಂತಾರಾಜ್ಯ ಬಸ್ಗಳನ್ನು ವಶಕ್ಕೆ ಪಡೆದು ದಂಡ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ಸಂಚರಿಸುತ್ತಿದ್ದ ಅಂತಾರಾಜ್ಯ ಖಾಸಗಿ ಬಸ್ಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಬರೋಬ್ಬರಿ 11 ಬಸ್ಗಳಿಗೆ ದಂಡ ವಿಧಿಸಲಾಗಿದೆ. ಚದಲಪುರ ಕ್ರಾಸ್ ಬಳಿ ಆರ್ಟಿಒ ಅಧಿಕಾರಿ ದಾಳಿ ನಡೆಸಿದ್ದು, ತೆರಿಗೆ ಪಾವತಿಸದೆ ಸಂಚರಿಸುತ್ತಿರುವ 11 ಅಂತಾರಾಜ್ಯ ಖಾಸಗಿ ಬಸ್ಗಳನ್ನು ಹಿಡಿದಿದ್ದಾರೆ. ಈ ಎಲ್ಲಾ ಬಸ್ಗಳನ್ನು ವಶಕ್ಕೆ ಪಡೆದು ಚದಲಪುರ ಕ್ರಾಸ್ನಲ್ಲಿರುವ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ವಶಕ್ಕೆ ಪಡೆದ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಆರ್ಟಿಒ ಅಧಿಕಾರಿಗಳ ದಾಳಿಯ ವಿಚಾರ ತಿಳಿದು ಮತ್ತಷ್ಟು ಖಾಸಗಿ ಬಸ್ಗಳು ಮಾರ್ಗ ಬದಲಿಸಿ ಸಂಚರಿಸಿ ಆರ್ಟಿಒ ಅಧಿಕಾರಿಗಳ ದಾಳಿಯಿಂದ ತಪ್ಪಿಸಿಕೊಂಡಿವೆ ಎನ್ನಲಾಗಿದೆ. ನಿನ್ನೆ ತಾನೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತ್ತಿಬೆಲೆ ಚೆಕ್ ಪೋಸ್ಟ್ನಲ್ಲಿ ದಾಳಿ ನಡೆಸಿ ಸುಮಾರು 10 ಬಸ್ಗಳನ್ನು ವಶಕ್ಕೆ ಪಡೆದಿದ್ದ ಆರ್ಟಿಒ ಅಧಿಕಾರಿಗಳು ಇಂದು ಚಿಕ್ಕಬಳ್ಳಾಪುರದಲ್ಲಿ ಬೆಳ್ಳಂಬೆಳಿಗ್ಗೆ ದಾಳಿ ನಡೆಸಿ ತೆರಿಗೆ ಪಾವತಿಸದ ಖಾಸಗಿ ಬಸ್ಗಳ ಮಾಲೀಕರಿಗೆ ಬಿಸಿ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ತೆರಿಗೆ ಪಾವತಿಸದೆ ಸಂಚಾರ ಮಾಡುತ್ತಿರುವ ಖಾಸಗಿ ಶಾಲಾ ಬಸ್ಗಳು ಮತ್ತು ಅಪ್ಪೆ ಆಟೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರನ್ನು ತುಂಬಿಸಿಕೊಂಡು ಹೋಗುತ್ತಿರುವ ವಾಹನಗಳ ವಿರುದ್ಧವೂ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಆರ್ಟಿಒ ವಿವೇಕಾನಂದ ಅವರು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ನಮ್ಮ ಮಾನ್ಯ ಅಪರ ಸಾರಿಗೆ ಆಯುಕ್ತರು ಪ್ರವರ್ತನ ಶ್ರೀ ಮಲ್ಲಿಕಾರ್ಜುನ್ ಸಾಹೇಬರು ಹಾಗೂ ಜಂಟಿ ಸಾರಿಗೆ ಆಯುಕ್ತರು ಬೆಂಗಳೂರು ಗ್ರಾಮಾಂತರ ಗಾಯತ್ರಿ ದೇವಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಅಂತಾರಾಜ್ಯ ಬಸ್ಗಳು ಅಂದರೆ ರಾತ್ರಿ ಪ್ರಯಾಣ ಮಾಡ್ತಾರಲ್ಲ ಬಸ್ಗಳು, ಅಂಥ ಬಸ್ಗಳನ್ನ 11 ಬಸ್ಗಳನ್ನ ನಾವು ಸೀಸ್ ಮಾಡಿದ್ದೀವಿ. ಒಂದು 3 ಬಸ್ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ. ಅವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಮುಂಚೆ ಟ್ಯಾಕ್ಸ್ ಕಟ್ಟದೆ ಇದು ಮಾಡ್ತಾಯಿದ್ರು. ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇತ್ತ, ಅದು ಈಗ ಮೊನ್ನೆ ಸುಪ್ರೀಂ ಕೋರ್ಟ್ ಅವರು 9/7/24ಕ್ಕೆ ಟ್ಯಾಕ್ಸೇಷನ್ನು ರಾಜ್ಯದ ಒಂದು ವ್ಯವಸ್ಥೆ ಆಗಿರ್ತದೆ. ಅದರಿಂದ ಪ್ರತಿ ಟ್ಯಾಕ್ಸಲ್ಲಿ ಎಲ್ಲಿ ಓಡಿಸ್ತಾರೋ ಅವ್ರ ಗಾಡಿನ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಡಿಸಿಷನ್ ತೊಗೊಂಡಿರೋದ್ರಿಂದ ನಿನ್ನೆ ಬೆಳಿಗ್ಗೆ ಅತ್ತಿಬೆಲೆ ಚೆಕ್ ಪೋಸ್ಟಲ್ಲಿ ಸುಮಾರು 10 ಗಾಡಿ ಸೀಸ್ ಮಾಡಿದ್ದೀವಿ. ಇವತ್ತು 11 ಗಾಡಿ ಸೀಸ್ ಮಾಡಿದ್ದೀವಿ. ಒಂದು 3 ಗಾಡಿಯವರು ಸ್ಥಳದಲ್ಲೇ ಟ್ಯಾಕ್ಸ್ ಕಟ್ಟಿ ಮುಂದೆ ಬೆಂಗಳೂರಿಗೆ ಹೋಗಿರ್ತಾರೆ. ಖಾಸಗಿ ಶಾಲೆ ಬಸ್ಗಳನ್ನೂ ಹಿಡ್ದಿದ್ದೀವಿ. ಸುಮಾರು ಬಸ್ಗಳನ್ನ ಸೀಸ್ ಮಾಡಿದ್ದೀವಿ, ಚೆಕ್ ಮಾಡಿದ್ದೀವಿ. ಸುಮಾರು ವೆಹಿಕಲ್ಸ್ಗೆ ಚೆಕ್ ರಿಪೋರ್ಟ್ ಕೊಟ್ಟಿದ್ದೀವಿ. ಅವರು ಬಂದು ದಂಡಗಳು ಕೂಡ ಕಟ್ಕೊಂಡು ಹೋಗಿದೆ. ಸುಮಾರು 16,000 17,000 ಆ ಥರ ಒಂದೊಂದು ವೆಹಿಕಲ್ಗೆ ಕಟ್ಕೊಂಡು ಹೋಗಿರ್ತಾರೆ. ಅಪ್ಪೆ ಆಟೋಗಳು ಕೂಡ ನಾವು ಕೇಸಸ್ ಬುಕ್ ಮಾಡಿದ್ದೀವಿ. ಯಾವಾಗ ಸಿಗ್ತದೆ, ನಮ್ಮ ಇನ್ಸ್ಪೆಕ್ಟರ್ ಯಾವಾಗ ಕಚೇರಿ ಕೆಲಸದಿಂದ ಬಿಡುವು ಸಿಗ್ತದೆ ಆ ಟೈಮಲ್ಲಿ ಹೋಗ್ಬಿಟ್ಟು ಆಟೋಗಳಿಗೆ ಕೂಡ ಕೇಸಸ್ ಹಾಕಿರ್ತಾರೆ. ಅಂದರೆ ಸುಮಾರು ನಾವು ಗೌರಿಬಿದನೂರು ತಾಲೂಕು, ನಮ್ಮದು ಇದೊಂದು ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರ ಅಲ್ಲ, 5 ತಾಲೂಕು ವ್ಯಾಪ್ತಿ ಬರುತ್ತೆ ನಮಗೆ. ಸೊ ಬಾಗೇಪಲ್ಲಿಯಲ್ಲಾಗಲಿ, ಆಮೇಲೆ ಗೌರಿಬಿದನೂರಲ್ಲಾಗಲಿ, ಚಿಂತಾಮಣಿಯಲ್ಲಿ ಕೂಡ ಸುಮಾರು ಆಟೋಗಳಿಗೆ ನಾವು ಕೇಸ್ ಬುಕ್ ಮಾಡಿದ್ರೆ ಕೆಲವು ಆಟೋಗಳನ್ನ ಮುಟ್ಟುಗೋಲೆ ಹಾಕ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಯಲ್ಲಿ ಆರ್ಟಿಒ ಅವರು ದಾಳಿ ಮಾಡಿದರೆ ಮಾತ್ರ ವಾಹನಗಳ ಅಕ್ರಮಗಳ ವಿರುದ್ಧ ಪ್ರಕರಣಗಳು ಬಯಲಾಗುತ್ತಿದ್ದು, ಅದೇ ಕರ್ತವ್ಯ ನಿರ್ವಹಿಸಬೇಕಿದ್ದ ಆರ್ಟಿಒ ಇನ್ಸ್ಪೆಕ್ಟರುಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಮಾತ್ರ ವಿಪರ್ಯಾಸ. ಈಗಲಾದರೂ ಕರ್ತವ್ಯ ಮರೆತು ವರ್ತಿಸುತ್ತಿರುವ ಆರ್ಟಿಒ ಇನ್ಸ್ಪೆಕ್ಟರ್ಗಳ ವಿರುದ್ಧ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕೆಂದು ಪ್ರಜ್ಞಾವಂತ ನಾಗರಿಕರು ಒತ್ತಾಯಿಸಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.